ನಮಸ್ಕಾರ. ನೋಡಿ ಸ್ನೇಹಿತರೆ, 28/11/2025 ಮತ್ತೊಂದು ಹೊಸ ಅಧಿಸೂಚನೆ ರಿಲೀಸ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ರಾಯಚೂರದಲ್ಲಿ ಅರ್ಜಿ ಕರೆದಿದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ದಲ್ಲಿ. ಅದ ನಂತರ DCC ಬ್ಯಾಂಕ್ ನಲ್ಲಿ 152 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಮತ್ತೆ ಇನ್ನೊಂದು ಇದಕ್ಕಿಂತ ಪ್ರಮುಖವಾದ ಮಾಹಿತಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಆಯಿಲ್ ಇಂಡಿಯನ್ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಪರೀಕ್ಷೆ ಇರೋದಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಇರೋದಿಲ್ಲ, ಸಂದರ್ಶನ ಇರೋದಿಲ್ಲ, ಹಂಗೆ ನೇರವಾಗಿ ಆಯ್ಕೆಯನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಈ ಒಂದು ಪೋಸ್ಟ್ಗಳಿಗೆ ಇಮೇಲ್ ಮೂಲಕವಾಗಿ ಸಬ್ಮಿಟ್ ಮಾಡಬೇಕು. 2 ಪೋಸ್ಟ್ ಇದಾವಲ್ಲ, ಅದಕ್ಕೆ ಆಫ್ಲೈನು, ಒಂದು ಆನ್ಲೈನು, ಇನ್ನೊಂದು ಇಮೇಲು. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಯಾರ್ಯಾರು ಕರ್ನಾಟಕದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಾ, ಅದ ನಂತರ ಭಾರತದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ, ವಿಡಿಯೋ ಕಾನ್ಸನ್ ಕನ್ನಡ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಡಾತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಆಗಿರಬೇಕು. ತುಂಬಾ ಜನ ಈಗಾಗಲೇ ಯೂಟ್ಯೂಬ್, ಗೂಗಲ್ ನಲ್ಲಿ ಸರ್ಚ್ ಮಾಡಿಕೊಂಡು ಹುದ್ದೆಗಳ ಮಾಹಿತಿಯನ್ನು ತಿಳ್ಕೊಂಡು ಇಲ್ಲಿ ನೋಡಕ್ ಬಂದಿರಬಹುದು. ಅಥವಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇತ್ತಂದ್ರೆ ಕುಣಸನಕ ನೋಡಿ, ಈಗಲೇ ತಿಳಿಸ್ಕೊಡ್ತಾ ಇದ್ದಾನೆ. ಕುಣಸನಕ ನೋಡಿ, ಇಲ್ಲಿ ಸಂಸ್ಥೆ ಹೆಸರು ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಆಯಿಲ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದಕ್ಕಿಂತ ಹಿಂದ್ಗಡೆ ಒಂದು ನೇಮಕಾತಿ ಆಗಿತ್ತು. ಸುಮಾರು 2,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಸ್ವಲ್ಪ ಕಡಿಮೆ ಪೋಸ್ಟ್ ಇದಾವೆ. ಇಲ್ಲಿ ನೋಡಿ, ಆಯಿಲ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ನೋಡಿ, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ನೀವು ಕೂಡ ಇದೇ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸಲಹೆಗಾರ ಕ್ಷೇತ್ರ ಅಧಿಕಾರಿ ಅಂತೇಳಿ. ಈ ಒಂದು ಸಲಹೆಗಾರ ಕ್ಷೇತ್ರ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು. ಆಫೀಸರ್ಸ್ ಹುದ್ದೆಗಳಿರತ್ತೆ, ಸೆಕ್ಯೂರಿಟಿ ಕೋಆರ್ಡಿನೇಟರ್ ಹುದ್ದೆಗಳು 2 ಪೋಸ್ಟ್ಗಳಿರತ್ತೆ. ಈ ಒಂದು 2 ಪೋಸ್ಟ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಸಲಹೆಗಾರ, ಫೀಲ್ಡ್ ಆಫೀಸರ್ ಅಂತೇಳಿ ಇದಕ್ಕೂ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಎಲ್ಲೆಲ್ಲಿ ಖಾಲಿ ಇದಾವೆ ಅದು ಕೂಡ ಕೊಟ್ಟಿದ್ದಾರೆ ವಿವರಗಳು. ಕೊಂಚದಲ್ಲಿ 1 ಪೋಸ್ಟು, ಅದ ನಂತರ ಫೋರ್ಟ್ ವಿಲ್ಲರ್ದಲ್ಲಿ 1 ಪೋಸ್ಟು. ಈ ರೀತಿಯಾಗಿ ನಿಮಗೆ ಡಿವೈಡ್ ಮಾಡಿರ್ತಾರೆ. ಅದ ನಂತರ ಎಜುಕೇಶನ್ ಏನಾಗಿರಬೇಕು, ಗ್ರಾಜುಯೇಟು, ಪೋಸ್ಟ್ ಗ್ರಾಜುಯೇಟು, ಸ್ನಾತಕೋತ್ತರ ಪದವಿಯನ್ನ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಈ ಒಂದು ಇಂಡಿಯನ್ ಆಯಿಲ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ 1,50,000 ಪರ್ ಮಂತ್ ಆಗಿ ಸ್ಯಾಲ್ರಿ ಇರತ್ತೆ. ಅತಿ ಹೈಯರ್ ಎಜುಕೇಶನ್ ಇರತ್ತೆ. ಮತ್ತು ಹೈಯರ್ ಪೋಸ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸ್ಯಾಲ್ರಿ ಇರತ್ತೆ. ಮತ್ತು ಇಲ್ಲಿ ಈ ಒಂದು ಆಯಿಲ್ ಇಂಡಿಯಾ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ವಯೋಮಿತಿ ಕನಿಷ್ಠವಾಗಿ 20 ವರ್ಷ, ಗರಿಷ್ಠ ವಯೋಮಿತಿಯಲ್ಲ 50 ವರ್ಷ ತನಕ ಕೊಟ್ಟಿದ್ದಾರೆ. ಅವರು ಮಾನದಂಡಗಳ ಪ್ರಕಾರ ಇಷ್ಟು ಕೊಟ್ಟಿದ್ದಾರೆ, ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ, ಏಜ್ ಲಿಮಿಟ್ 40ರಿಂದ 50 ವರ್ಷ. ಮತ್ತು ಅನುಭವದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಯಮಗಳಿಗೆ ಸಂಬಂಧಪಟ್ಟಂತೆ ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದ ನಂತರ ಇಲ್ಲಿ ಇಮೇಲ್ ಐಡಿ ಇದೆ ನೋಡಿ, ಇದೇ ಒಂದು ಇಮೇಲ್ ಐಡಿಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಒಂದು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ. ಅದ ನಂತರ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕ 16 ಡಿಸೆಂಬರ್ 2025, 28ರಿಂದ ಸ್ಟಾರ್ಟ್ ಆಗಿದೆ. 16 ಡಿಸೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಇಮೇಲ್ದಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೋಡಿ, ಈ ಒಂದು ಫಾರ್ಮ್ ಅನ್ನ ಸರಿಯಾಗಿ ತುಂಬಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗಳ ಪ್ರಕಾರ ಇದನ್ನ ಸಬ್ಮಿಟ್ ಮಾಡಿದ್ರೆ ಮುಗಿಯಿತು. ಈಗ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಆಲ್ ಇಂಡಿಯಾದಲ್ಲಿ ಖಾಲಿ ಇರುವಂಥ ಪೋಸ್ಟು 2 ಪೋಸ್ಟ್ ಇರತ್ತೆ. ವಯೋಮಿತಿ 40ರಿಂದ 50 ವರ್ಷ. ಮತ್ತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಬ್ಲೇರ್ದಲ್ಲಿ, ಕೊಂಚಿ, ಕೇರಳ ಫೋರ್ಟ್ದಲ್ಲಿ ಕೆಲಸ ಇರತ್ತೆ. ಫೋರ್ಟ್ದಲ್ಲಿ 2 ಪೋಸ್ಟು, ಸಲಹೆಗಾರ ಕ್ಷೇತ್ರಾಧಿಕಾರಿ ಅಂತ ಹೇಳಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಪೋಸ್ಟು ಕರ್ನಾಟಕ ರಾಜ್ಯದಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಸಂಖ್ಯೆ 1 ಇರತ್ತೆ. ಅಂದ್ರೆ ಟೋಟಲ್ ಖಾಲಿ ಇರುವಂತ ಪೋಸ್ಟು. ರಾಯಚೂರದಲ್ಲಿ ಕೆಲಸ ಇರತ್ತೆ. ಆಯ್ಕೆ ಆದ್ರೆ 70,000 ತನಕ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ಗರಿಷ್ಠ ವಯೋಮಿತಿ 45. ಇದಕ್ಕೂ ಕೂಡ ವಾಕ್ಯದಲ್ಲಿ ಅಪ್ಲಿಕೇಶನ್ ಹೋಗ್ಬೇಕಾಗತ್ತೆ. ಅಂದ್ರೆ ಹುದ್ದೆಗಳನ್ನ ಪಡ್ಕೋಬಹುದು. ಸಂದರ್ಶನಕ್ಕೆ ಹೋಗೋದು 6ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್, ಆಡಳಿತ ಕಚೇರಿ, ಹಟ್ಟಿ, ಇಲ್ಲಿ ಹೋಗ್ಬೇಕಾಗತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆರ್ಟಿಕಲ್ ಇವತ್ತು ಬರೋದು ಅಪ್ಲೋಡ್ ಮಾಡ್ತೇನೆ. ಚೆಕ್ ಮಾಡ್ಕೊಂಡು ನಮ್ಮ ಒಂದು ವೆಬ್ಸೈಟ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಕಾರಣಗಳಿಂದ ಒಂದೇ ಪೋಸ್ಟ್ ಇದೆ, ತುಂಬಾ ಜನ ನೋಡೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ನೋಡಿ ಹೆಂಗ್ ಮಾಡ್ತಾರೆ ಅಂದ್ರೆ, ಕೆಲವು ಜನ 1 ಪೋಸ್ಟು, 2 ಪೋಸ್ಟು, 4 ಪೋಸ್ಟು, 5 ಪೋಸ್ಟ್ ಇದ್ದರೆ ಯಾರು ವಿಡಿಯೋ ನೋಡೋದಿಲ್ಲ. ಆದ ಕಾರಣ ಅಂತ 1 ಪೋಸ್ಟ್ ಇತ್ತಂದ್ರೆ ವಿಡಿಯೋ ಮಾಡೋ ಮನಸ್ಸೇ ಬರಲ್ಲ. ತುಂಬಾ ಜನ 1 ಪೋಸ್ಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ರಲ್ಲ ಅಂತ ಕೇಳ್ತಾ ಇರ್ತಾರ. ಅದೇ ಒಂದು ಕಾರಣಕ್ಕಾಗಿ ಇದೇ ಒಂದು ಇಂಥ ಒಂದು ಜಾಬ್ ಕರೆದಿರ್ತಾರೆ, ಅದರಲ್ಲಿ ಸೇರಿಸಿ ಹೇಳ್ಬೇಕಂತ ಅನ್ಕೊಂಡು ಈಗ ತಿಳಿಸ್ಕೊಟ್ಟಿದ್ದೇನೆ. ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ, ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕಂಪನಿ ನೇಮಕಾತಿ ಅಂತೇಳಿ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ವಿಡಿಯೋಗಳು ಬರ್ತಾವೆ ಅಥವಾ ಆರ್ಟಿಕಲ್ ಬರತ್ತೆ, ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಈಗಾಗಲೇ
ಕರ್ನಾಟಕದಲ್ಲಿ DCC ಬ್ಯಾಂಕು, DC ಕಚೇರಿಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಅಲ್ಲಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಪ್ರಭಾನಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಕರೆದಿದ್ದಾರೆ. 152 ಪೋಸ್ಟು ಕ್ಲರ್ಕ್ ಹುದ್ದೆಗಳಿರತ್ತೆ. 25,000 ತನಕ ಸ್ಯಾಲ್ರಿ ಕೊಡ್ತಾರೆ. ಅರ್ಜಿ ಸಲ್ಲಿಸಲು 10 ಡಿಸೆಂಬರ್ ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಮಾಹಿತಿ ನಮ್ಮೊಂದು ವೆಬ್ಸೈಟ್ದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಆರ್ಟಿಕಲ್ ಸಮೇತ, ನೋಟಿಫಿಕೇಶನ್ ಸಮೇತ ಎಲ್ಲ ವಿವರಣೆ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಇಂಡಿಯನ್ ಆಯಿಲ್ ಲಿಮಿಟೆಡ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟು ಕನ್ಫ್ಯೂಸ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಇದು ಜಾಸ್ತಿ ನಿಮಗೆ ಅನ್ಬೋದವ್ರಿಗೆ ಅಪ್ಲಿಕೇಶನ್ ಕರೆದಿರ್ತಾರೆ. 1 ಇಯರ್ ನಿಮಗೆ ಬೇಸಿಕ್ ಆಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅದು ಕೆಲಸ ಇರತ್ತೆ. ಅಂದರೆ ಪರ್ಮನೆಂಟ್ ಇಂಥದ್ದು ಏನು ಕರೀತಾರಲ್ಲ, 1 ಪೋಸ್ಟ್ 2 ಪೋಸ್ಟು 4 ಪೋಸ್ಟು ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆನೆ 1 ವರ್ಷನೋ 5 ವರ್ಷನೋ ಅಥವಾ 3 ವರ್ಷನೋ ಹಿಂಗೆ ಇರ್ತವೆ. ಈಗ ಪರ್ಮನೆಂಟ್ ಬೇಕಂದ್ರೆ ನಿಮಗೆ ಸರ್ಕಾರದಿಂದ ನೋಟಿಸ್ ರಿಲೀಸ್ ಮಾಡಿರ್ತಾರಲ್ಲ, ಇದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಬಟ್ ಜಾಸ್ತಿ ಪೋಸ್ಟು ಕಡಿಮೆ ಕರೆದ್ರು ಕೂಡ ಪ್ರವೇಶದವ್ರಿಗೆ ಅರ್ಜಿ ಕರೆದಿರ್ತಾರೆ. ಅದು ಡೀಪ್ ಆಗಿ ನೀವು ನೋಡ್ಬೇಕಾಗತ್ತೆ, ಅವಾಗ ನೀವು ಹುದ್ದೆಗಳನ್ನ ತಗೊಳ್ತೀರಾ. ಈಗ ಕರೆದಿರೋದು ಈಗ ನಾನು ಕರ್ನಾಟಕದಲ್ಲಿ ತಿಳಿಸ್ಕೊಟ್ಟೇನಲ್ಲ, DCC ಬ್ಯಾಂಕು ಮತ್ತು DC ಕಚೇರಿ ಅದೆಲ್ಲ ಪ್ರವೇಶದವ್ರಿಗೆ ಕರೆದಿದ್ದಾರೆ. ಈಗ ಇಂಡಿಯನ್ ಆಯಿಲ್ ಇದು ಆಯಿಲ್ ಇಂಡಿಯಾ ಇದೆಯಲ್ಲ, ಇದು ಅನುಭವದವ್ರಿಗೆ ಅರ್ಜಿ ಕರೆದಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಎಲ್ಲ ಪ್ರತಿಯೊಂದು ಹುದ್ದೆಗಳ ಮಾಹಿತಿಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ, ಮತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಆಗಿ, ಅಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಹಿಂದಿರುವಂಥ ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಮಾಹಿತಿ ಗೊತ್ತಾಗತ್ತೆ.